ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದಿವಸದಿಂದ ನೀವೆಲ್ಲರೂ ಕಾಕಿರುವಂತಹ 19ನೇ ಕಂತಿನ ಹಣ, ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ 18ನೇ ಕಂತಿನ ಹಣನೇ ನಮಗೆ ಇನ್ನೂ ಬಂದಿಲ್ಲ ಅಂತ. ಅವ್ರಿಗೂ ಕೂಡ ಈ ವಿಡಿಯೋದಲ್ಲಿ ಸಿಹಿ ಸುದ್ದಿ ಇದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಸಾಕಷ್ಟು ದಿನಗಳಿಂದ 19ನೇ ಕಂತಿನ ಹಣ ಇವತ್ತಾಗ್ತೀವಿ ಅವತ್ತಾಗ್ತೀವಿ ಅಂತ ನೀವು ಕೂಡ ವಿಡಿಯೋಸ್ ನೋಡ್ತಾನೆ ಇರ್ತೀರ. ನಿಮಗೂ ಕೂಡ ಬೇಜಾರಾಗಿರುತ್ತೆ. ಬಟ್ ಇವಾಗ ಏನು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಂದನೇ ಮಾಹಿತಿ ಬಂದಿರುವಂಥದ್ದು. ಏನಪ್ಪ ಅಂದರೆ ಆಲ್ರೆಡಿ ನಿನ್ನೆ ಸಂಜೆ ಇವತ್ತು ಒಂದು 5 ರಿಂದ 10 ಸಾವಿರ ಜನಗಳಿಗೆ ಆಲ್ರೆಡಿ 19ನೇ ಕಂತಿನ ಹಣ ಹಾಕಿದ್ದೀವಿ ಅಂದ್ಬಿಟ್ಟು ಮಾಹಿತಿ ಬಂದಿದೆ. ಹೌದು, ನೀವು ಕೂಡ ಕಮೆಂಟ್ ಮಾಡಿ ನನಗೆ. ಅಕಸ್ಮಾತ್ ನೀವು ಯಾರ ವಿಡಿಯೋ ನೋಡ್ತಿರೋರಲ್ಲಿ ನಿಮಗೆ ನಿನ್ನೆ ಸಂಜೆ ಅಥವಾ ಇವತ್ತು ಬೆಳಗ್ಗೆ ಏನಾದರೂ 19ನೇ ಕಂತಿನ ಹಣ ಬಂದಿದೆಯಾ ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಗೊತ್ತಿದೆ, ಅವ್ರು ಯಾವಾಗಲೂ ಅಷ್ಟೇ ಫಸ್ಟ್ ಟ್ರಯಲಿಗೆ ಅಂತ ಒಂದು ಸ್ವಲ್ಪ ಜನಕ್ಕೆ ಹಾಕ್ತಾರೆ, ಆಮೇಲೆ ಹಂತವಾಗಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇ ಹಂತದಲ್ಲಿ 40 ಲಕ್ಷ ಜನ, ಎರಡನೇ ಹಂತದಲ್ಲಿ 40 ಲಕ್ಷ ಜನ, ಹಾಗೆ ಮೂರನೇ ಹಂತದಲ್ಲಿ ಮಿಕ್ಕಿದ ಫಲಾನುಭವಿಗಳಿಗೆ ಹಣ ಹಾಕ್ತೀವಿ 19ನೇ ಕಂತಿನ ಹಣ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವಾಗ ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಒಂದು 5 ರಿಂದ 10 ಸಾವಿರ ಜನಕ್ಕೆ ಹಾಕಿದ್ದೀವಿ ಆಲ್ರೆಡಿ ಅಂತ ಹೇಳಿದ್ದಾರೆ. ನೀವು ಕಮೆಂಟ್ ಮಾಡಿ ಹಣ ಬಂದಿದೆಯಾ ಬಂದಿಲ್ವಾ ಅಂತ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ. ಇವಾಗ ಆಲ್ರೆಡಿ ನಮಗೆ ಮಾರ್ಚ್ ತಿಂಗಳದ್ದು ಬರಬೇಕಿತ್ತು, ಬಟ್ ಫೆಬ್ರವರಿ ತಿಂಗಳದೇ ಇನ್ನೂ ಕೂಡ ಬಂದಿಲ್ಲ. ಬಟ್ ಇವಾಗ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ. ಹಾಗೆ 18ನೇ ಕಂತಿನ ಹಣನೂ ಕೂಡ ಅಷ್ಟೇ, ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ನಮಗೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ. ಯಾರಿಗೆಲ್ಲ 18ನೇ ಕಂತಿನ ಹಣ ಬಂದಿಲ್ವೋ ನೀವು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ಹಣ 18ನೇ ಕಂತಿನ ಬಂದಿಲ್ಲ ಅಂದರೆ ನಿಮಗೆ ಫಸ್ಟ್ 18ನೇ ಕಂತಿನ ಹಣ ಬರುತ್ತೆ 2000. ಆಮೇಲೆ ಒಂದು ವಾರ ಅಥವಾ 10 ದಿವಸ ಬಿಟ್ಟು ನಿಮಗೆ 19ನೇ ಕಂತಿನ ಹಣ ಹಾಕ್ತಾರೆ. ಒಟ್ಟಿಗೆ 4,000 ರೂಪಾಯಿ ಬರೋದಿಲ್ಲ ನಿಮಗೆ. 18ನೇ ಕಂತಿನ ಹಣ ಬಂದಿಲ್ಲ ಅಂದ್ಕೂಡಲೇ ಫಸ್ಟಿಗೆ 18ನೇ ಕಂತಿನ ಹಣ ಹಾಕ್ತಾರೆ. ಆಮೇಲೆ ಒಂದು ವಾರ 10 ದಿನ ಬಿಟ್ಟು ನಿಮಗೆ 19ನೇ ಕಂತಿನ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮಗೆ 17 ಕಂತಿನ ಹಣ ಬಂದಿದೆ, 18ದೊಂದೇ ಬಂದಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ. ನಿನ್ನೆ ಸಂಜೆ ಇವತ್ತಿಂದ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಯಾರೆ ಅಂದರೆ ನಿಮಗೆ ಈ ತಿಂಗಳು ಎಂಡ್ವರೆಗೂ ಕೂಡ ಟೈಮ್ ಇರುತ್ತೆ. ನಿಮಗೂ ಕೂಡ ಗೊತ್ತಿದೆ, ಯಾವಾಗ ಜಮೆ ಮಾಡಿದ್ರು ಕೂಡ 1 ತಿಂಗಳಾದರೂ ಟೈಮ್ ತೊಗೊತಾರೆ ಎಲ್ಲರಿಗೂ ಕೂಡ ಹಾಕೋಕ್ಕೆ. ಹಾಗಾಗಿ ಇನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಹಣಕಾಸು ಇಲಾಖೆಯವರು ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಇವರು ಫಲಾನುಭವಿಗಳ ಖಾತೆಗೆ DBT ಮುಖಾಂತರ ಹಾಕೋದು ಲೇಟ್ ಆಗಿರ್ಬೋದು ಅಷ್ಟೇ, ಬಟ್ ನಿಮ್ಗೆ ಖಂಡಿತ ಹಣ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಬಂದಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಹೊಸ ವಿಡಿಯೋ. ಐ ಹೋಪ್ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕೇ ಮಾಡಿರಲ್ಲ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರ ಸಪೋರ್ಟ್ ಹೀಗೆ ಇರಲಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.